ಭಾರತ ಪಾಕ್ ನಡುವೆ ಕದನ ವಿರಾಮ. ನಿನ್ನೆ ಪಾಕ್ ವಿರುದ್ಧ ಘರ್ಜಿಸಿದ್ರು ಮೋದಿ ಅವರು. ಏರ್ ಬೇಸಲ್ಲಿ ನಿಂತ್ಕೊಂಡೆ ಆದಂಪುರ್ನಲ್ಲಿ ಏರ್ ಬೇಸ್ನಲ್ಲಿ ನಿಂತು ಅಬ್ಬರಿಸಿದ್ದಾರೆ ನರೇಂದ್ರ ಮೋದಿ. ಇದರ ಹಿನ್ನೆಲೆಯಲ್ಲಿ ಇವತ್ತು ಬೆಳಿಗ್ಗೆ 11 ಗಂಟೆಗೆ ಮೋದಿ ನೇತೃತ್ವದಲ್ಲಿ ಸಿಸಿಎಸ್ ಸಭೆಯನ್ನು ಕರೆಯಲಾಗಿದೆ. ಭದ್ರತಾ ಸಂಪುಟ ಸಮಿತಿ ಸಭೆ. ಕದನ ವಿರಾಮದ ಬಳಿಕ ಮೊದಲ ಸಂಪುಟ ಸಮಿತಿ ಸಭೆ ನಡೆಯುತ್ತೆ. ಅದಾದಮೇಲೆ ಕ್ಯಾಬಿನೆಟ್ ಕೂಡ ಇದೆ ಇವತ್ತು, ಅಲ್ಲೂ ಕೂಡ ಬ್ರೀಫ್ ಆಗುತ್ತೆ. ಈ ಭದ್ರತಾ ಸಂಪುಟ ಸಮಿತಿ ಸಭೆ ನಾವು ಅವ್ರಿಗೆ ಆಪರೇಷನ್ ಸಿಂಧೂರ ಮಾಡೋದಕ್ಕೂ ಮೊದಲು ಒಂದು ಸರ್ತಿ ನಡೆದಿತ್ತು. ಇಲ್ಲಿ ಎಲ್ಲ ಕಾನ್ಸಿಕ್ವೆನ್ಸಸ್ಗಳನ್ನ ಚರ್ಚೆ ಮಾಡಲಾಗುತ್ತೆ. ರಿಕ್ರೂಟ್ಮೆಂಟ್ಸ್ ಏನಾಗಬೇಕು, ಅಮ್ಯುನಿಷನ್ಸ್ಗಳನ್ನ ಏನೇನು ಪರ್ಚೇಸ್ ಮಾಡಬೇಕು, ಈ ಸಂದರ್ಭದಲ್ಲಿ ಭಾರತ ಯಾವ ರೀತಿ ನಡ್ಕೋಬೇಕು, ಟೆರರ್ ವಿರುದ್ಧದ ಯುದ್ಧ ಹೇಗೆ ಮುಂದುವರಿಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ಭದ್ರತಾ ಸಂಪುಟ ಸಮಿತಿ ಸಭೆ ಇವತ್ತು ನಡೆಯುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಇವತ್ತು ದೆಹಲಿಯಲ್ಲಿ ಹೈ ವೋಲ್ಟೇಜ್ ಭದ್ರತಾ ಸಂಪುಟ ಸಮಿತಿ ಸಭೆ ಇದೆ, ಅದಾದಮೇಲೆ ಕ್ಯಾಬಿನೆಟ್ ಕೂಡ ಇದೆ. ಸೊ ಯುದ್ಧ ವಿರಾಮದ ನಂತರ ನಡೀತಾ ಇರ್ತಕ್ಕಂಥ ಈ ಭದ್ರತಾ ಸಂಪುಟ ಸಮಿತಿ ಸಭೆಯಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆಗೆ ಬರುತ್ತೆ ಅಂತ ಅರವಿಂದ್ ನೋಡಿ, ಆಪರೇಷನ್ ಸಿಂಧೂರ ಆಗೋಕ್ಕಿಂತ ಮುಂಚೆ ಒಂದು CCS ಸಭೆಯನ್ನು ನಡೆಸುವಂತ ಕೆಲಸ ಮಾಡಲಾಗಿತ್ತು. ಈಗ ಆಪರೇಷನ್ ಸಿಂಧೂರ ಮುಗಿದಿದೆ, ಅಂದ್ರೆ ತಾತ್ಕಾಲಿಕವಾಗಿ ಅದನ್ನು ನಿಲ್ಲಿಸಲಾಗಿದೆ. ಇದರ ಜೊತೆಗೆ ಈಗ ಕದನ ವಿರಾಮ ಕೂಡ ಘೋಷಣೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಮತ್ತೊಂದು CCS ಸಭೆಯನ್ನು ನಡೆಸಲಾಗ್ತಾ ಇರುವಂತದ್ದು. ಈ ಒಂದು ಸಭೆಯಲ್ಲಿ ಮಹತ್ವದ ವಿಚಾರಗಳು ಚರ್ಚೆ ಆಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭದ್ರತಾ ಸಂಪುಟ ಸಭೆ ಇದಾಗಿರುವಂತದ್ದು. ವಿದೇಶಾಂಗ ಸಚಿವ ಜೈಶಂಕರ್, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಪ್ರಮುಖ ಅಧಿಕಾರಿಗಳು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ. ಸೊ ಇಲ್ಲಿ ಮುಖ್ಯವಾಗಿ ಚರ್ಚೆ ಆಗುವಂತದ್ದು ಈಗ ಎರಡೂ ದೇಶಗಳ ನಡುವಿನ ಪರಿಸ್ಥಿತಿ ಹೇಗಿದೆ, ಅದಕ್ಕೆ ಸಂಬಂಧಪಟ್ಟಂತ ಪೂರಕವಾದಂತ ಚರ್ಚೆಗಳಾಗುತ್ತೆ. ಈಗ ಕದನ ವಿರಾಮ ಘೋಷಣೆಯಾದ ಬಳಿಕ ಗಡಿಗಳಲ್ಲಿ ಯಾವ ರೀತಿಯಾದಂತಹ ಸನ್ನಿವೇಶಗಳಿದಾವೆ, ಮತ್ತೆ ಭಾರತ ಒಂದು ವೇಳೆ ಪಾಕಿಸ್ತಾನ ದಾಳಿಯನ್ನ ಮಾಡಿದ್ರೆ ಪ್ರತಿ ದಾಳಿಯನ್ನು ನಡೆಸುವಂತ ನಿಟ್ಟಿನಲ್ಲಿ ಯಾವ ಹಂತದಲ್ಲಿ ತಯಾರಿಯನ್ನ ನಡೆಸ್ಕೊಳ್ತಾ ಇದೆ ಅನ್ನುವಂಥದ್ದು ಒಂದು. ಇದ್ರ ಜೊತೆಗೆ ರಾಜತಾಂತ್ರಿಕ ನಡೆಗಳ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಬೆಳವಣಿಗೆಗಳು ಕೂಡ ಆಗುತ್ತೆ. ಯಾಕೆ ಅಂದ್ರೆ ಅಮೆರಿಕ ಈಗಾಗಲೇ ಎರಡೂ ದೇಶಗಳ ನಡುವೆ ಕದನ ವಿರಾಮ ಮಾಡಿಸಿದ್ದು ನಾನು ಅನ್ನುವಂತ ನಿಟ್ಟಿನಲ್ಲಿ ಅದರ ಕ್ರೆಡಿಟ್ ಅನ್ನು ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದೆ. ಅದರ ವಿರುದ್ಧವಾಗಿ ಈಗಾಗಲೇ ತಿರುಗೇಟು ಕೊಡುವಂತ ನಿಟ್ಟಿನಲ್ಲಿ ಭಾರತವು ಕೂಡ ಒಂದಿಷ್ಟು ಮಾಹಿತಿಗಳನ್ನ ಹೊರಹಾಕುವಂತ ಕೆಲಸ ಮಾಡಲಾಗ್ತಾ ಇದೆ. ಇದರ ಜೊತೆಗೆ ಭಾರತ ಕೊಟ್ಟಿರುವಂತಹ ಹೇಳಿಕೆಗಳನ್ನ ಪಾಕಿಸ್ತಾನ ಕೂಡ ವಿರೋಧಿಸುವಂತ ಕೆಲಸಗಳು ಕೂಡ ಮಾಡ್ತಾ ಇದೆ. ಸೊ ಇದರ ಸುತ್ತಮುತ್ತಲು ಏನೆಲ್ಲ ನಡೀತಾ ಇದಾವೆ, ಯಾವೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಒಂದು ಕಡೆ ಭಾರತ ಮಿಲಿಟರಿ ಕಾರ್ಯಾಚರಣೆಯ ದೃಷ್ಟಿಯಿಂದ ಯಾವ ಹೆಜ್ಜೆಗಳನ್ನ ಮುಂದೆ ಇಡಬೇಕು, ಇದರ ಜೊತೆಗೆ ರಾಜತಾಂತ್ರಿಕ ವಿಚಾರಗಳಲ್ಲಿ ಯಾವ ಹೆಜ್ಜೆಗಳನ್ನ ತೆಗೆದುಕೊಳ್ಳಬೇಕು, ಈ ಎರಡೂ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸುದೀರ್ಘವಾದಂತಹ ಚರ್ಚೆಗಳು ಈ ಸಭೆಯಲ್ಲಿ ಆಗುವಂತ ಸಾಧ್ಯತೆಗಳಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ಶಬೀರ್. ಇವತ್ತಿನ ಭದ್ರತಾ ಸಂಪುಟ ಸಮಿತಿ ಸಭೆಯಲ್ಲಿ ಅಮೆರಿಕದ ಈ ನಿಲುವೇನಿದೆ ಇದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ, ಪಾಕಿಸ್ತಾನದ ನಿಲುವೇನಿದೆ ಅದ್ರ ಬಗ್ಗೆನೂ ಚರ್ಚೆ ಆಗುತ್ತೆ. ನಾವೇನು ಕದನ ವಿರಾಮ ಕೇಳ್ಕೊಂಡು ಹೋಗಿರಲಿಲ್ಲ ಅಂತ ಮಾತುಗಳು ಬಂತಲ್ಲ, ಹಾಗಾದರೆ ಯಾರು ಇದಕ್ಕೆ ನಾಂದಿಯನ್ನು ಹಾಡಿದ್ದು ಯುದ್ಧ ವಿರಾಮಕ್ಕೆ, ಅದರಲ್ಲಿ ಕ್ರೆಡಿಟ್ ತಗೊಳ್ತಕ್ಕಂಥ ಕೆಲಸವನ್ನು ಯಾಕೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ.